ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ. ಆಹಾ, ನೋಡ್ತಾ ಇದ್ರಲ್ವಾ, ಸೂಪರ್ ರೆಸಿಪಿ ಇದು. ಏನಿದು, ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಏನಂತ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಪೊಂಗಲ್. ಸೊ ಇದು ಬೆಣ್ಣೆ ಪೊಂಗಲ್ ವಿತ್ ಸಿಂಪಲ್ ಈಸಿ ಚಟ್ನಿ. ಈ ಪೊಂಗಲ್ ಏನಿದೆಯಲ್ವಾ, ಇದು ಬಂದುಬಿಟ್ಟು ಕುಂಭಕೋಣಂ ಸ್ಟೈಲ್ ಪೊಂಗಲ್. ಇದು ಕುಂಭಕೋಣಮಲ್ಲಿ ದೇವಸ್ಥಾನದಲ್ಲಿ ಮಾಡೋಂಥ ಸ್ಟೈಲ್ ಪೊಂಗಲ್. ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಬೇಕಾಗಿರೋ ಪದಾರ್ಥಗಳು ಇಂಪಾರ್ಟೆಂಟ್. ಹೆಸರುಬೇಳೆ. ಈ ಹೆಸರುಬೇಳೆ ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಹೆಸರುಬೇಳೆ, ಅಕ್ಕಿ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ. ಇಲ್ಲಿ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ 1.5 ಕಪ್ ಹೆಸರುಬೇಳೆ. ಈಕ್ವಲ್ ಪ್ರಪೋರ್ಷನ್ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರಿಬೇವು. ನಾನಿಲ್ಲಿ ಒಣಗಿದ ಕರಿಬೇವು ತೊಗೊತಾ ಇದ್ದೀನಿ, ನೀವು ಹಸಿ ಕರಿಬೇವು ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಇದು ಎಲ್ಲರೂ ಮಾಡೋಂಥ ಪೊಂಗಲ್. ಬಟ್ ಈ ಸ್ಪೆಷಲ್ ಪೊಂಗಲ್ಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಅದನ್ನು ನಾನು ಹೋಗ್ತಾ ಲಾಸ್ಟಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇದಿಷ್ಟು ಬೇಸಿಕ್ ಐಟಮ್ಸ್ ಬೇಕಾಗಿರೋದು. ನೆಕ್ಸ್ಟ್ ಒಗ್ಗರಣೆಗೆ ನಮಗೆ ಬೇಕಾಗಿರೋದು ಒಗ್ಗರಣೆ ಡಬ್ಬಿ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪುಡಿ, ಇದಿಷ್ಟು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥದ್ದು. ಮೊದಲೇದಾಗಿ ಇಲ್ಲಿ ನಾನು ನೀರು ಆಗಲೇ ಕಾಯಿಸೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ನಾವೇ ನೀರು ಹೆಸರು ಬರಬೇಕು ಅಂತೀವಲ್ವ, ಜಸ್ಟ್ ಒಂದು ಬಾಯ್ಲ್ ಬಂದರೆ ಸಾಕು. ನೋಡಿ, ಈಗ ನೀರು ಒಂದು ಹೆಸರು ಬಂದಿದೆ. ಈಗ ತೊಳೆದಿರ್ತಕ್ಕಂತಹ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಹೇಳ್ದಂಗೆ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ 1.5 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಫಸ್ಟು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ತಕ್ಷಣ ಇಮಿಡಿಯೇಟಾಗಿ ಅದಕ್ಕೆ ಹೆಸರುಬೇಳೆ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಕುದಿ ಬಂದಿದೆ. ನಾನೀಗ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಈಕ್ವಲ್ ಕ್ವಾಂಟಿಟಿ ಇದ್ದರೆ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚು ಕಮ್ಮಿ ಯಾವುದೂ ಆಗಬಾರ್ದು. ಅಕ್ಕಿ ಜಾಸ್ತಿ ಆಗಬಾರ್ದು, ಹೆಸರುಬೇಳೆ ಜಾಸ್ತಿ ಆಗಬಾರ್ದು. ಎರಡು ಈಕ್ವಲ್ ಕ್ವಾಂಟಿಟಿ ಇರಬೇಕು. ಇದು ಕೂಡ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಆಮೇಲೆ ನಾವು ಮುಚ್ಚಳನ ಮುಚ್ಚಬೇಕು. ಇಮಿಡಿಯೇಟಾಗಿ ಮುಚ್ಚಬೇಡಿ. ನೋಡಿ, ಈಗ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು 1 ಚಮಚ ಬೆಣ್ಣೆ ಹಾಕ್ಕೋಬೇಕು. ಅಥವಾ ನೀವು ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಳ್ಳಿ. ಬಟ್ ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ 1 ಚಮಚ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ನಾವು ಈಗ ಲಿಡ್ ಕ್ಲೋಸ್ ಮಾಡಬೇಕು. ಈ ಟೈಮಲ್ಲಿ ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಪ್ರತಿಯೊಂದು ಅಗಳು ಮತ್ತು ಪ್ರತಿಯೊಂದು ಕಾಳಲ್ಲೂ ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೆಕ್ಸ್ಚರ್ ಕೂಡ ತುಂಬ ಸ್ಮೂತಾಗಿರುತ್ತೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೆಕ್ಸ್ಚರು. ಇದು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 3 ವಿಜಿಲ್ ತನಕ ನಾವು ಕೂಗಿಸ್ಕೋಬೇಕು. 3 ವಿಜಿಲ್ ಆದಮೇಲೆ ಆಫ್ ಮಾಡಿದರೆ ಸಾಕು. ನಾನು ನೀರು ಅಳತೆ ತಕ್ಕಂಗೆ ಹಾಕಿದ್ದೀನಿ, ಅಂದರೆ ಕಣ್ಣಳತೆಗೆ ಹಾಕಿದ್ದೀನಿ. ಮೆಜರ್ಮೆಂಟ್ ಏನೂ ತೊಗೊಂಡಿಲ್ಲ. ಈಗ ಇದು 3 ವಿಜಿಲ್ ಆಗಿದೆ, ನಾನು ಆಫ್ ಮಾಡಿದ್ದೀನಿ. ಇದು ಕೂಲ್ ಆಗಬೇಕು. ಅಷ್ಟರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಗ್ಗರಣೆಗೆ ನಾನು 2 ಚಮಚ ತುಪ್ಪ ತೊಗೊಂಡಿದ್ದೀನಿ. ನೀವು ಎಣ್ಣೆಲಿ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ 2 ಚಮಚ ತುಪ್ಪ ಕರಗಿದ ಮೇಲೆ ನಾರ್ಮಲಾಗಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ನಾವೇನು ತೊಗೊಂಡಿದ್ವಲ್ವ ಕಾಳುಮೆಣಸು, ಅದು ಮತ್ತು ಕರಿಬೇವು, ಅರಿಶಿನ ಪುಡಿ, ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ಒಂದೊಂದೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಂದರೆ ಇದೇ ಪ್ರೊಸೀಜರಲ್ಲೇ ಇದೇ ಟೈಮಲ್ಲೇ ನೀವು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೋಬೋದು. ಬಟ್ ನಾನು ಈಗ ಸಪ್ರೇಟಾಗಿ ಅದನ್ನು ಲಾಸ್ಟಲ್ಲಿ ಹುರ್ಕೊತೀನಿ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ ಆಗುತ್ತೆ. ಹಿಂಗನ್ನು ನಾನು ಡೈರೆಕ್ಟ್ ಪೊಂಗಲಲ್ಲೇ ಹಾಕ್ತೀನಿ. ಈಗ ನಾವು ಇದಕ್ಕೊಂದು ಫಟಾಫಟ್ ಚಟ್ನಿ ಮಾಡ್ಕೊಳ್ಳೋಣ. ಸಿಂಪಲ್, ಏನಿಲ್ಲ, ಕಡಲೆ ಅಥವಾ ಪುಟಾಣಿ ಅಂತ ಏನು ಹೇಳ್ತೀವಲ್ವ, ಅದು ಕರಿಬೇವು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ನೋಡಿ 3 ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಸಿ ಶುಂಠಿ, ನಾವು ಶುಂಠಿ ಅಂತ ಏನು ಕರಿತೀವಲ್ವ ಅದು, ಉಪ್ಪು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಫಟಾಫಟ್ ಚಟ್ನಿ ರೆಡಿ. ಇದಿಷ್ಟು ಹಾಕ್ಬಿಟ್ಟು ನಾವು ರುಬ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಅಥವಾ ಪಡ್ಡುಗೆ ಸೂಪರ್ ಇರುತ್ತೆ ಚಟ್ನಿ. ಇದು ಒಂದು ಸಲ ಟ್ರೈ ಮಾಡಿ. ಬೇಕಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಈಗ ಇದನ್ನು ನಾನು ರುಬ್ಕೊಂಬರ್ತೀನಿ. ನೋಡಿ, ನಮ್ಮ ಫಟಾಫಟ್ ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಪೊಂಗಲ್ಗಂತೂ ಇದು ಒಳ್ಳೆ ಕಾಂಬಿನೇಷನು. ಕೊಬ್ಬರಿನೇ ಇರಬೇಕು ಅಂತ ಏನಿಲ್ಲ, ಕೊಬ್ಬರಿ ಇಲ್ದಾಗ ಈ ಟೈಪ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಕೂಲಾಗಿದೆ, ನಾವು ಪೊಂಗಲ್ ಕಂಟಿನ್ಯೂ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ನೀರು ನಾನು ಕಣ್ಣಳತೆಯಲ್ಲಿ ಇಟ್ಟಿದ್ದೀನಿ. ನೀವು ಮೆಜರ್ಮೆಂಟ್ ಬೇಕಂದರೆ ಡಬಲ್ ಇಡಿ. ಅಕ್ಕಿ ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬಲ್ ಇಡಿ. ಈಗ ಲಿಡ್ ಓಪನ್ ಮಾಡಿದರೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ನಾನು ಜಸ್ಟ್ ಕಣ್ಣಳತೆಗೆ ಇಟ್ಟಿರೋದು. ನಾನು ಯೂಶ್ವಲಿ ಮೆಜರ್ಮೆಂಟ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ.
ನೋಡಿ ಮೆತ್ತಗಾಗಿದೆ, ತುಂಬಾ ಮೆತ್ತಗಾಗಿದೆ. ಇದು ಇನ್ನೂ ಸೌಟಿಂದ ನೀಟಾಗಿ ಕಲಸಿದ್ರೆ ತುಂಬ ಮೃದುವಾಗುತ್ತೆ. ಅದಕ್ಕೋಸ್ಕರನೇ ಬೆಣ್ಣೆ ಅಥವಾ ತುಪ್ಪ ಹಾಕಬೇಕು, ತುಂಬಾ ಮೆತ್ತಗಾಗುತ್ತೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇನ್ ಕೇಸ್ ಎಲ್ಲಾದರೂ ಒಂದು ಕಡೆ ಅನ್ನದ ಗಡ್ಡೆ ಏನಾದರೂ ಉಳ್ಕೊಂಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಕಲಿಸ್ಬೇಕು, ಇದನ್ನು ಕಲಿಸಿದಷ್ಟು ಚೆನ್ನಾಗಾಗುತ್ತೆ. ನಾವು ಯಾಕೆ ಚೆನ್ನಾಗಿ ಕಲಿಸ್ಬೇಕು ಅಂತಂದರೆ ನಮಗೆ ಇಸ್ಕಾನ್ ಟೆಂಪಲ್ ಅಥವಾ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ವ, ಅದು ಹದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಾವು ಕಲಿಸ್ಬೇಕು, ಎಲ್ಲೂ ಅನ್ನದ ಅಗಳು ಸಿಗಬಾರ್ದು. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಕಲಿಸ್ಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಪಕ್ಕಕ್ಕೆ ಇಟ್ಕೊಳ್ಳಿ. ಇನ್ನೊಂದು ನಾನು ಇದು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ, ಹಾಗಾಗಿ ಈಗ ಸ್ವಲ್ಪ ಸಪ್ರೇಟಾಗಿ ತಗೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬೇಯಿಸ್ಬೇಕಾದ್ರೆ ಅರಿಶಿನ ಪುಡಿ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ ಸ್ವೀಟ್ ಪೊಂಗಲ್ಗೋಸ್ಕರ ಸ್ವಲ್ಪ ತೆಗೆದಿಟ್ಕೋಬೇಕಾಗಿತ್ತು, ಹಾಗಾಗಿ ನಾನು ಅರಿಶಿನ ಪುಡಿ ಈ ಟೈಮಲ್ಲಿ ಹಾಕಿಲ್ಲ. ಕೆಲವರು ಮೆಣಸು, ಜೀರಿಗೆ ಮತ್ತು ಉಪ್ಪು ಕೂಡ ಒಂದೇ ಸತಿ ಕುಕ್ಕರಲ್ಲಿ ಹಾಕಿಬಿಡ್ತಾರೆ. ನಾನು ಇದಕ್ಕೆ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ತೆಗಿಬೇಕಾಗಿರೋದಕ್ಕೋಸ್ಕರ ಹಾಕಿಲ್ಲ. ನೀವು ಬೇಕಂದರೆ ಅವಾಗೆ ಹಾಕ್ಕೊಳ್ಳಿ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರು ಹಾಕಬೇಕು. ನೀರು ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ಹಾಕೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು. ನೀರೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟು ಬೇರೆ ಇದೆ. ಸೊ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಕೊಟ್ಟ ಮೇಲೆ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬರುತ್ತೆ. ಈಗ ನೋಡಿ, ಈಗ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದೇ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ 2ರಿಂದ 2.25 ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಕಳತೆ ತಕ್ಕಂಗೆ ಹಾಕ್ಕೊಳ್ಳಿ. ಸೊ ನಾನು 1.5 ಕಪ್ ಅಕ್ಕಿ ಮತ್ತು 1.5 ಕಪ್ ಹೆಸರುಬೇಳೆಗೆ 2ರಿಂದ 2.25 ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ಸಾಕು, ಇಷ್ಟ ಆದರೆ ಆಮೇಲೆ ಬೇಕಾದ್ರೆ ನಾವು ಮತ್ತೆ ಟೇಸ್ಟ್ ನೋಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಆದರೆ ಸುಮ್ಮನೆ ಹಾಳಾಗತ್ತೆ. ಸೊ ಈಗ ಉಪ್ಪು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದ್ಸತಿ ಕಲಿಸ್ಕೊಂಬಿಡೋಣ. ಈಗ ಬರುತ್ತೆ ನೋಡ್ರಿ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದರೆ, ನೋಡ್ತಾ ಇದ್ದೀರಲ್ವ, ಬಾಂಬೆ ರವೆ ಅಥವಾ ನಾವು ಉಪ್ಪಿಟ್ಟಿನ ರವೆ ಅಂತ ಏನು ಕರಿತೀವಿ, ಇದೇ ನಮ್ಮ ಟೆಂಪಲ್ ಸ್ಟೈಲ್ ಪೊಂಗಲ್ಗೆ ವಿಶೇಷವಾದಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ಆ್ಯಕ್ಚುಲಿ ಒಬ್ರು ಹಾಕಬೇಕು, ಒಬ್ರು ಕಲಿಸ್ಬೇಕು. ಇಲ್ಲಿ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಇಬ್ಬರಿದ್ದರೆ ಒಬ್ಬರು ಹಾಕಿ ಒಬ್ಬರು ಕಲಿಸಿ. ಇಮಿಡಿಯೇಟಾಗಿ ಸ್ವಲ್ಪ ಕಲಿಸ್ಕೊತಾನೆ ಇರಬೇಕು. ಇನ್ ಕೇಸ್ ಗಟ್ಟಿ ಅನಿಸಿದರೆ ಮಧ್ಯ ಮಧ್ಯದಲ್ಲಿ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದು ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ಲೂಸಾಗೇ ಇರಬೇಕು. ಹಾಗಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಒಂದೊಂದೇ ಚಮಚ ಅಥವಾ 2 ಚಮಚ ರವಾನ ಹಾಕ್ಕೊಳ್ತಾ ಕಲಿಸ್ಕೊತಾ ಹೋಗಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ರವೆ ಬೇಯಬೇಕಲ್ವ, ಹಾಗಾಗಿ ನೀರು ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಬ್ಯಾಚ್ ಬೈ ಬ್ಯಾಚ್ ಹಾಕ್ಕೊಂಡು ನೀವು ರವೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿಗೆ ಹಾಕ್ಕೋಬೇಡಿ. ಒಂದೇ ಸತಿ ಹಾಕ್ಕೊಂಡ್ರೆ ಏನಾಗುತ್ತಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಮಿಡಿಯೇಟಾಗಿ ಕಲಿಸ್ಬಿಡಿ. ಸೊ ರವೆ ಹಾಕಿ ಕಲಿಸಿದ ಮೇಲೆ ನೆಕ್ಸ್ಟ್ 1/4 ಲೋಟ ನೀರು ಹಾಕಿ ಮತ್ತೆ ಒಂಚೂರು ರವೆ ಹಾಕಿ ಕಲಸಿ, ಮತ್ತೆ ಒಂಚೂರು ನೀರು ಹಾಕಿ ರವೆ ಹಾಕಿ ಕಲಿಸ್ಕೊಳ್ಳಿ. ಇದೇ ಥರ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನಾನಿಲ್ಲಿ ಅರ್ಧ ಬಟ್ಲು ರವೆ ತೊಗೊಂಡಿದ್ದೀನಿ. ಸೊ ಟೋಟಲ್ 3 ಕಪ್ ಅಂದರೆ 1.5 ಅಕ್ಕಿ, 1.5 ಹೆಸರುಬೇಳೆ, 3 ಕಪ್ ಆಯ್ತಲ್ವಾ. 3 ಕಪ್ಪಿಗೆ ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ. ಈಗ ಲಾಸ್ಟ್ ಉಳಿದಿರೋದೆಲ್ಲ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಕೈ ಬಿಡದೆ ಥರ ಕಲಿಸ್ಬೇಕು. ನೀಟಾಗಿ ರವೆ ಎಲ್ಲನೂ ಬೆಂದಿರೋ ಅಕ್ಕಿ ಮತ್ತು ಬೇಳೆ ಜೊತೆಗೆ ನೀಟಾಗಿ ಹೊಂದ್ಕೋಬೇಕು. ಸೊ ಹಾಗಾಗಿ ಕಂಟಿನ್ಯೂಸ್ ಅಟ್ಲೀಸ್ಟ್ 1 ನಿಮಿಷದವರೆಗೂ ಕೈ ಬಿಡ್ದಿರ ಚೆನ್ನಾಗಿ ಕಲಿಸ್ಬೇಕು. ಈಗ ಇದು ಚೆನ್ನಾಗಿ ಕಲ್ತಿದೆ ನೋಡಿ, ಇಷ್ಟಾದರೆ ಸಾಕು. ಈಗ 1-2 ನಿಮಿಷ ಒಂದು ಪ್ಲೇಟ್ ಮುಚ್ಚಬೇಕು. ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಒಂಚೂರು ಬೇಯಕ್ಕೆ ಬಿಡಬೇಕು. ಸೊ ಆವಾಗ ರವೆ ಎಲ್ಲನೂ ನೀಟಾಗಿ ಬೇಯುತ್ತೆ. ನೋಡಿ, ಈಗ 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಒಂದು ಸತಿ ಕಲಿಸ್ಬೇಕು. ಸೊ ಕಲಿಸಿದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ. ಈಗ ಪರ್ಫೆಕ್ಟಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ರವೆ ಎಲ್ಲ ನೀಟಾಗಿ ಬೆಂದಿದೆ, ಅದ್ರ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿದೆ. ರವೆ ಎಲ್ಲೂ ನಮಗೆ ಕಾಣೋದಿಲ್ಲ ಇಲ್ಲಿ ಅಬ್ಸರ್ವ್ ಮಾಡಿದರೆ. ಈಗ ಇದಕ್ಕೆ ನಾವು ಮಾಡಿರತಕ್ಕಂತಹ ಒಗ್ಗರಣೆ ಹಾಕಿ ಕಲಿಸಿದ್ರೆ ನಮ್ಮ ಪೊಂಗಲ್ ರೆಡಿ ಆಗುತ್ತೆ. ಈ ಒಗ್ಗರಣೆ ಕಲಸಾದ್ಮೇಲೆ ನಾವು ಸಪ್ರೇಟಾಗಿ ಇನ್ನೊಂದು ಸಲ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಹುರ್ಕೊಂಡು ಇದಕ್ಕೆ ಮೇಲೆ ಒಗ್ಗರಣೆ ಕೊಡೋಣ.
ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಈಗ ಹಿಂಗೆ ಹಾಕಿದ್ದಿಲ್ಲಲ್ವ, ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಹಿಂಗೆ ಒಗ್ಗರಣೆಲಿ ಯಾಕೆ ಹಾಕಿಲ್ಲ ಅಂದರೆ, ಒಗ್ಗರಣೆಲಿ ಹಾಕ್ಬಿಟ್ರೆ ಅದು ಘಮ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಇವ್ರು ಹೇಳಿದ ಪ್ರಕಾರ, ಈ ಟೆಂಪಲ್ ಸ್ಟೈಲಲ್ಲಿ ಹೇಳಿದ ಪ್ರಕಾರ ಒಗ್ಗರಣೆನ ಮೇಲ್ಗಡೆ ಹಾಕಬೇಕು. ಪುಡಿ ಹಿಂಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವೇನಾದರೂ ಗಟ್ಟಿ ಹಿಂಗೆ ಯೂಸ್ ಮಾಡೋದಾದರೆ ಒಗ್ಗರಣೆಲೇ ಹಾಕಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಮೇಲೆ ಒಗ್ಗರಣೆ ಗೋಡಂಬಿ ಮತ್ತು ದ್ರಾಕ್ಷಿ ನಾವು ಬೆಣ್ಣೆಲಿ ಹುರ್ಕೊಳ್ಳೋಣ. ಈಗ ಸೇಮ್ ಅದೇ ಒಗ್ಗರಣೆ ಬಾಣಲಿಯಲ್ಲಿ ನಾನು ಒಂದು ಚಮಚ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ತುಪ್ಪದ ಹಾಕ್ಕೋಬೋದು. ಸೊ ಬೆಣ್ಣೆ ಕರಗಿದ ತಕ್ಷಣ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋಬೇಕು. ಫಸ್ಟ್ ಗೋಡಂಬಿ ಹುರ್ಕೊಂಡು ಆಮೇಲೆ ದ್ರಾಕ್ಷಿನ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಈಗ ಗೋಡಂಬಿ ಹುರ್ಕೊತಾ ಇದ್ದೀನಿ. ಈಗ ಒಂದು 10ರಿಂದ 15 ಗೋಡಂಬಿ ತೊಗೊಂಡಿದ್ದೀನಿ. ಸೊ ಗೋಡಂಬಿನ ನೀಟಾಗಿ ಸ್ವಲ್ಪ ಒಂಚೂರು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದಾಗಿದೆ. ಈಗ ಇಷ್ಟಾದರೆ ಸಾಕು ನೋಡಿ. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳೋಣ. ದ್ರಾಕ್ಷಿ ಕೂಡ ಇಲ್ಲಿ ನಾನೊಂದು 15ರಿಂದ 20 ದ್ರಾಕ್ಷಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ದ್ರಾಕ್ಷಿ ಒಂಚೂರು ಉಬ್ಬೋವರೆಗೂ ಹುರ್ಕೋಬೇಕು. ಇಷ್ಟಾದರೆ ಸಾಕು ನೋಡಿ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಪೊಂಗಲ್ಗೆ ಹಾಕ್ಕೊಂಬಿಡೋಣ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ರೆ ನಮ್ಮ ಟೆಂಪಲ್ ಸ್ಟೈಲ್ ಪೊಂಗಲ್ ರೆಡಿ ಆಗುತ್ತೆ. ನಾವು ಇಸ್ಕಾನ್ ಟೆಂಪಲಲ್ಲಿ ಏನು ತಿಂದಿರ್ತೀವಲ್ವ ಪ್ರಸಾದ, ಅದೇ ಥರ ಟೇಸ್ಟ್ ಬರುತ್ತೆ. ಹಾಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಧನುರ್ಮಾಸ ಟೈಮಲ್ಲಿ ಏನು ಕೊಡ್ತಾರಲ್ವ, ಸೊ ಅದೇ ಟೇಸ್ಟ್ ಬರುತ್ತೆ. ಎಲ್ಲರೂ ಒಂದು ಸತಿ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಟೇಸ್ಟ್. ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ತುಂಬ ಗಟ್ಟಿಗೆ ಮಾಡ್ಕೋಬೇಡಿ. ಯಾಕಂದರೆ ಆರ್ತಾ ಏನಾಗುತ್ತೆ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ. ಈಗ ರೆಡಿ ಆಯಿತು ನಮ್ಮ ಟೆಂಪಲ್ ಸ್ಟೈಲ್ ಪೊಂಗಲ್, ಪ್ರಸಾದ ಶೈಲಿಯ ಪೊಂಗಲ್ ರೆಡಿಯಾಗಿದೆ. ಅದ್ರ ಜೊತೆಗೆ ಒಂದು ಸಿಂಪಲ್ ಫಟಾಫಟ್ ಚಟ್ನಿ ಕೂಡ ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಚಮಚ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಇರುತ್ತೆ. ಎಲ್ಲರೂ ಒಂದು ಸತಿ ಮನೇಲಿ ಟ್ರೈ ಮಾಡಿ. ಧನುರ್ಮಾಸ ಆಗಿರೋದ್ರಿಂದ ಈಗ ಎಲ್ಲರೂ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಬ್ರಾಹ್ಮಣ ಪದ್ಧತಿಯಲ್ಲಿ. ಹಾಗಾಗಿ ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ಬ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಕರ್ನಾಟಕ.